BMRCL ಮತ್ತೆ ಮೆಟ್ರೋ ದರ ಏರಿಕೆ ಮಾಡಿರುವಂಥದ್ದು. ಸದ್ಯ ಈಗಾಗಲೇ ಬಹಳಷ್ಟು ಜನಸಾಮಾನ್ಯರು ಇದರ ಬಗ್ಗೆ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಯಾಕಂದರೆ ಕೆಲ ತಿಂಗಳ ಹಿಂದೆಯಷ್ಟೇ ಮೆಟ್ರೋ ದರ ಏರಿಕೆ ಮಾಡಿದರು. ಸಿಲಿಕಾನ್ ಸಿಟಿಯ ಟ್ರಾಫಿಕನ್ನು ತಪ್ಪಿಸೋದಕ್ಕೋಸ್ಕರ ಬಹುತೇಕ ಮಂದಿ ಮೆಟ್ರೋದಲ್ಲಿ ತೆರಳುವಂಥದ್ದು ತಮ್ಮ ತಮ್ಮ ಕೆಲಸಕ್ಕೆ, ಯಾಕಂದರೆ ಈಸಿಯಾಗಿ ಬೇಗ ರೀಚ್ ಆಗ್ಬೋದಂತ. ಇಲ್ಲಿ ಬಹುತೇಕ ಮಂದಿ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ತೀನಿ. ಸರ್, ಈಗಾಗಲೇ ಮೆಟ್ರೋ ದರ ಕಳೆದ 3 ತಿಂಗಳ ಹಿಂದೆ ಏರಿಕೆ ಮಾಡಿದರು. ಈಗ ಮತ್ತೆ 1 ರಿಂದ 5 ರೂಪಾಯಿವರೆಗೆ ಗರಿಷ್ಠ ಮಾಡಿದ್ದಾರೆ, ಹೆಚ್ಚಳ ಮಾಡಿದ್ದಾರೆ. ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ? ನೋಡಿ ಮೇಡಮ್, ಸರ್ಕಾರ ಏನಿದೆ, ಇವರು ಜನಪರ ಸರ್ಕಾರ ಮಾಡ್ತೀವಿ ಅಂತೇಳಿ ಹೇಳಿಕೆ ಕೊಡ್ತಾರೆ. ಆದರೆ ಇವರು ಜನಸಾಮಾನ್ಯರಿಗೆ ಹೊರೆಯಾಗುವಂಥ ಯೋಜನೆಗಳನ್ನು ಮಾಡ್ತಾರೆ. ಬೇಡಾದ ಯೋಜನೆಗಳನ್ನು ಮಾಡಿ ಅಲ್ಲಿ ಹಣವನ್ನು ಪೋಲು ಮಾಡೋ ಬದಲಿಗೆ ಜನಸಾಮಾನ್ಯರಿಗೆ ಅತ್ಯವಶ್ಯಕವಾಗಿ ಬೇಕಾದಂಥ ಇಂತಹ BMRC ಮೆಟ್ರೋ ಯೋಜನೆಗಳಿಗೆ ಇವರು ಕಡಿಮೆ ದರದಲ್ಲಿ ಜನರಿಗೆ ಓಡಾಡಲಿಕ್ಕೆ ಅನುಕೂಲ ಆಗುವಂಥ ರೀತಿಯಲ್ಲಿ ಅನುಕೂಲ ಮಾಡಿಕೊಡಬೇಕು. ಹೀಗೆ ದರ ಹೆಚ್ಚಳ ಮಾಡಿ ಜನಸಾಮಾನ್ಯರಿಗೆ ತೊಂದರೆ ಕೊಡುವಂಥದ್ದು ಸರಿಯಲ್ಲ. ಸರ್, ಈಗ ನಿಮಗೆ ಗೊತ್ತು, ಸಿಟಿ ಅಂದರೆ ಟ್ರಾಫಿಕ್ಕಿಂದ ಕೊಡುವಂಥದ್ದು. ಸೊ ಈಗಾಗಲೇ ಗ್ಯಾರಂಟಿ ಯೋಜನೆ ಮಹಿಳೆಯರಿಗೆ ಒಂದು ಫ್ರೀಯಾಗಿ ಓಡಾಡ್ತಿದ್ದಾರೆ. ಆದರೂ ಕೂಡ ಟೆಕ್ಕೀಸ್ ಆಗಿರ್ಬೋದು, ಕಂಪನಿಗಳು, ವೈಟ್ ಫೀಲ್ಡ್ ಆಗಿರ್ಬೋದು, ಬೇರೆ ಬೇರೆ ಕಡೆಗಳಲ್ಲಿ ಮೆಟ್ರೋದಲ್ಲೇ ಹೋಗುವಂಥದ್ದು. ಈಗ 1 ರೂಪಾಯಿ ಎಲ್ಲ ಹೆಚ್ಚಳ ಮಾಡಿದ್ರೆ ಎಷ್ಟು ಬರೆ ಬೀಳ್ಬೋದು? ಬರೀ 1 ರೂಪಾಯಿ ಹೆಚ್ಚಳ ಮಾಡಿದರೂ ಒಬ್ಬ ಜನಸಾಮಾನ್ಯ ಪ್ರತಿ ತಿಂಗಳು ಮಿನಿಮಮ್ 100 ಸಾರಿ ಅಡ್ಡಾಡ್ತಾನೆ. ಅವನಿಗೆ ಪ್ರತಿ ತಿಂಗಳು 100 ರಿಂದ 200 ರೂಪಾಯಿ ಹೊರೆ ಆಗುತ್ತೆ. ಅದೇ ರೀತಿ 1 ಲಕ್ಷ ಜನ ಅಡ್ಡಾಡಿದರೆ 1 ಲಕ್ಷದಿಂದ 2 ಲಕ್ಷ ಹೊರೆ ಆಗುತ್ತೆ ಜನಸಾಮಾನ್ಯರಿಗೆ. ಓಕೆ ಸರ್, ಈಗಾಗಲೇ ನೀವು ನೋಡ್ತಾ ಇರ್ಬೋದು, ಪ್ರತಿ ಮೆಟ್ರೋದಲ್ಲಿ ಕೂಡ ಅಡ್ವರ್ಟೈಸ್ಮೆಂಟ್, ಜಾಹೀರಾತು ಫಲಕಗಳಿರುತ್ತೆ. ಸೊ ಅದರಲ್ಲಿ ಇವರು ತಮ್ಮ ಆದಾಯವನ್ನು ಇನ್ಕ್ರೀಸ್ ಮಾಡ್ಬೋದಿತ್ತು ಅಂತ ಅನಿಸ್ಬೋದಲ್ಲ? ಯಾಕಂದರೆ ಜನಸಾಮಾನ್ಯರ ಮೇಲೆ ಈ ರೀತಿಯಾಗಿ ಹೊರೆ ಹಾಕೋದು ಬೇಕಿತ್ತಾ? ನಾನು ಅದನ್ನೇ ಹೇಳೋದು ಮೇಡಮ್, ಜನಸಾಮಾನ್ಯರ ಪರವಾಗಿ ಸರ್ಕಾರ ಕಾರ್ಯ ಮಾಡ್ತೇವೆ ಅಂತ ಹೇಳ್ತಾರೆ, ಜನರಿಗೆ ಅನುಕೂಲ ಆಗುವಂಥ ಕೆಲಸ ಮಾಡಲ್ಲ. ಅವರು ಆ ಜಾಹೀರಾತು ದರ ಹೆಚ್ಚಿಗೆ ಮಾಡಿದ್ರು ನಮ್ದೇನು ಅಭ್ಯಂತರ ಇಲ್ಲ. ಮತ್ತೊಬ್ರು ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಯಾಕಂದರೆ ಮೆಟ್ರೋ ದರ ಅನ್ನೋದು ಈಗಾಗಲೇ ಜನಸಾಮಾನ್ಯರು ಬಹಳಷ್ಟು ಆಕ್ರೋಶ ಹೊರ ಹಾಕುವಂಥದ್ದು, ಏನು ಹೇಳ್ತೀರಾ? ಮೇಡಮ್, ಏನು ಈ ಸರ್ಕಾರ ಜನಪರ ಸರ್ಕಾರ ಅಂತ ಹೇಳಿ ಅಧಿಕಾರಕ್ಕೆ ಬಂತು, ಆದರೆ ಪ್ರತಿ ಕ್ಷಣ ಇವು ಬೆಲೆಗಳ ಜಾಸ್ತಿನೇ ಮಾಡ್ತಾ ಇದ್ದಾರೆ. ಒಂದು ಕಡೆ ಕೇಂದ್ರ ಸರ್ಕಾರ ಅಗತ್ಯ ಬೆಲೆಗಳನ್ನು ವಸ್ತುಗಳ ಬೆಲೆಗಳನ್ನು ಹೆಚ್ಚು ಮಾಡ್ತಾ ಇದೆ, ಇಲ್ಲಿ ರಾಜ್ಯ ಸರ್ಕಾರ ಮೆಟ್ರೋ ಬೆಲೆ ಹೆಚ್ಚು ಮಾಡ್ತಾ ಇದೆ. ಕೆಲವೇ ದಿನಗಳ ಹಿಂದೆ ಮೆಟ್ರೋ ತನ್ನ ರೇಟನ್ನು ಬದಲಾಯಿಸಿತ್ತು. ಈಗ ಕೆಲವು ದಿನಗಳ ನಂತರ ಮತ್ತೆ ಇವತ್ತು ಮಾಡ್ತಾ ಇದ್ದಾರೆ, ಮತ್ತೆ ನಾಳೆ ಮಾಡುವಂಥ ಪರಿಸ್ಥಿತಿ ಇದೆ. ಟೋಟಲಾಗಿ ಹೇಳಬೇಕಾದ್ರೆ ಇವತ್ತು ಜನಸಾಮಾನ್ಯರಿಗೆ ಹೇಗೆಂದರೆ ಕೇಂದ್ರ ಸರ್ಕಾರದಿಂದಾಗಿರ್ಬೋದು, ರಾಜ್ಯ ಸರ್ಕಾರದಿಂದಾಗಿರ್ಬೋದು ಎಲ್ಲ ರೀತಿಯಿಂದ ಹೊರೆ ಆಗ್ತಾ ಇದೆ ಅಂತ ಹೇಳ್ಬೋದು. ಕೇವಲ ಮೆಟ್ರೋದು ಒಂದೇ ಅಲ್ಲ, ಅಗತ್ಯ ವಸ್ತುಗಳ ಜೊತೆಗೆ ಈ ಮೆಟ್ರೋ ಮಾಡುವುದರಿಂದ ಅಗತ್ಯ ಬೆಲೆಗಳ ಎಲ್ಲ ಬೆಲೆಗಳು ಹೆಚ್ಚಾಗುವುದರಿಂದ ಜನಸಾಮಾನ್ಯರಿಗೆ ಭಾಳ ಅಂದರೆ ಭಾಳ ಹೊರೆ ಆಗ್ತದೆ ಅಂತ ಹೇಳ್ತಾ ಇದ್ದೇನೆ ನಾನು. ಓಕೆ ಸರ್, ಈಗ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಹಾಕೋದು, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ ಹಾಕೋದು, BMRCL ಪತ್ರಿಕಾಗೋಷ್ಠಿಯನ್ನು ಹೊರಡಿಸಿರುವಂಥದ್ದು. ಸೊ ಈಗ ಎಲ್ಲೋ ಒಂದು ಕಡೆ ಇವರ ನಡುವೆ ತಿಕ್ಕಾಟ ಇದೆ ಅಂತ ನಿಮ್ಗೆ ಅನಿಸುತ್ತೆ? ಇದು ಜನಸಾಮಾನ್ಯರಿಗೆ ಎಷ್ಟು ಹೊರೆ ಆಗಬಹುದು? ನಿಜ ಮೇಡಮ್, ಈಗ ಏನಾಗಿದೆ ಅಂದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಬೇರೆ ಬೇರೆ ಆಗಿರೋದ್ರಿಂದ ಇವ್ರ ಮೇಲೆ ಅವರು ಆಪಾದನೆ ಮಾಡೋದು, ಅವ್ರ ಮೇಲೆ ಇವರು ಅಪರಾಧನೆ ಮಾಡೋದು. ಆದರೆ ಇದಕ್ಕೆ ತತ್ತರಿಸೋರು ಮಾತ್ರ ಜನಸಾಮಾನ್ಯರಾಗಿದ್ದಾರೆ ಅಂತ ಹೇಳ್ಬೋದು. ಯಾಕಂತಂದರೆ ಇವತ್ತು ಪ್ರತಿಯೊಂದು ಹೊರೆ ಆಗುವುದರಿಂದ ಜನಸಾಮಾನ್ಯರಿಗೆ, ಶ್ರೀಮಂತರಿದ್ದವರಿಗೂ ಇದು ಸಮಸ್ಯೆ ಆಗೋದಿಲ್ಲ, ಬಡವರಿಗೂ ಸಮಸ್ಯೆ ಆಗೋದಿಲ್ಲ. ಜನಸಾಮಾನ್ಯರು ಏನಿದ್ದಾರೆ ಅವರಿಗೆ ತುಂಬ ಹೊರೆ ಆಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ಎಲ್ಲ ರೇಟ್ಗಳು ಜಾಸ್ತಿ ಆಗಿವೆ. ಅಂಥದ್ರಲ್ಲಿ ಈ ಮೆಟ್ರೋ ರೇಟ್ ಕೂಡ ಜಾಸ್ತಿ ಆದಾಗ ನಮಗೆ ಸಾಕಷ್ಟು ಒಂದು ಜನಸಾಮಾನ್ಯರಿಗೆ ತೊಂದರೆ ಆಗ್ತದೆ ಅಂತ ನಾನು ಈ ಮೂಲಕ ತಿಳಿಸ್ತಾ ಇದ್ದೇನೆ. ಅವ್ರು ಹೇಳ್ತಾ ಇದ್ದಾರೆ 1 ರಿಂದ 5 ರೂಪಾಯಿವರೆಗೆ ಮಾತ್ರ ಏರಿಕೆ ಆಗಿರುವಂಥದ್ದು. ಹಾಗಾದರೆ ಅವ್ರಿಗೆ ಅದು ಕಡಿಮೆ ಅಮೌಂಟ್ ಇರ್ಬೋದು, ಜನರಿಗೆ ಇದು ಎಷ್ಟು ಕಷ್ಟ ಸರ್? ಮೇಡಮ್, ಈಗಾಗಲೇ ಮೆಟ್ರೋದವರು ತಮ್ಮ ಅಡ್ವರ್ಟೈಸ್ ಮುಖಾಂತರ ಅಮೌಂಟನ್ನು ಕ್ರೋಢೀಕರಣ ಮಾಡ್ತಾ ಇದ್ದಾರೆ. ಆ ಮುಖಾಂತರ ಬೇರೆ ಯಾವುದಾದ್ರೂ ಯೋಜನೆಗಳನ್ನು ಮಾಡಿಕೊಂಡು ಅವರು ಕ್ರೋಢೀಕರಣಗೊಳಿಸೋಕೆ ಅವ್ರಿಗೆ ಒಂದು ಅವಕಾಶ ಇತ್ತು. ಆದರೆ ಅವ್ರು ತಮ್ಮ ಹಣವನ್ನು ಜೋಡಿಸೋದಕ್ಕಾಗಿ 1 ರೂಪಾಯಿ 2 ರೂಪಾಯಿ ಪ್ರಶ್ನೆ ಇಲ್ಲ, ಜನಸಾಮಾನ್ಯರಿಗೆ ಹೊರೆ ಯಾವ ರೀತಿ ಆಗ್ತದನ್ನು ಅವರು ವೀಕ್ಷಣೆ ಮಾಡಬೇಕಾಗಿದೆ. ಯಾಕಂದರೆ ಅವರಿಗೆ ಸಾಕಷ್ಟು ಕ್ರೋಢೀಕರಣ ಮಾಡಲಿಕ್ಕೆ, ದುಡ್ಡು ಮಾಡಲಿಕ್ಕೆ ಅವರಿಗೆ ಅವಕಾಶಗಳಿವೆ. ಅದನ್ನೆಲ್ಲ ಹೊರತುಪಡಿಸಿ ಅವರು ಜನಸಾಮಾನ್ಯರ ಹೊರೆ ಹಾಕೋದು ತಪ್ಪಂತ ನನ್ನ ಅಭಿಪ್ರಾಯ. ಓಕೆ, ಮೆಟ್ರೋದಲ್ಲಿ ಪ್ರಯಾಣ ಮಾಡಿದ್ದೀರಾ? ಮೆಟ್ರೋ ಎಷ್ಟು ಪ್ರಯಾಣ ನಿಮಗೆ ಓಕೆ ಇದು ಗುಡ್ ಅಂತ ಅನಿಸುತ್ತೆ? ಯಾಕಂದರೆ ಸಿಟಿ ಅಂದರೆ ನಿಮಗೆ ಗೊತ್ತು, ಟ್ರಾಫಿಕ್ ಬಹಳಷ್ಟು ಕಿರಿಕಿರಿ ಇರುವಂಥದ್ದು. ಇದನ್ನು ತಪ್ಪಿಸೋಕ್ಕೋಸ್ಕರ ಬಹುತೇಕ ಮಂದಿ ಮೆಟ್ರೋದಲ್ಲಿ ಹೋಗ್ತಾರೆ. ನೀವು ಪ್ರಯಾಣ ಮಾಡ್ತೀರಾ? ಮಾಡ್ತೀನಿ, ನಾನು ಖಂಡಿತವಾಗಿ ಪ್ರಯಾಣ ಮಾಡ್ತೀನಿ. ನಾನು HSR ಲೇಔಟಿಂದ ಮೆಜೆಸ್ಟಿಕ್ಗೆ ಎಲ್ಲ ರೀತಿಯಿಂದ ನಾವು ಮೆಟ್ರೋಗೆ ಅವಲಂಬಿಸ್ತಿದ್ದೆ. ಯಾಕಂದರೆ ಆಟೋದವರು, ಬಸ್ದವರು ದರ ಹೆಚ್ಚಾಗಿದೆ ಅಂತೇಳಿ ನಾವು ಮೆಟ್ರೋನ ಅವಲಂಬನೆ ಮಾಡಿದ್ದೇವೆ. ಆದರೆ ಇವರು ಕೂಡ ಅಮೌಂಟನ್ನು ಹೆಚ್ಚಾಗಿ ಮಾಡಿದಾಗ ಈಗ ಅನಿವಾರ್ಯವಾಗಿ ನಮ್ಗೆ ಎಲ್ಲ ರೀತಿಯಿಂದ ಹೊರೆ ಆಗ್ತದೆ ಅಂತ ನಾನು ಹೇಳ್ತಾಗಬೇಕು. ಏನು ಹೇಳ್ತೀರಾ ಸರ್ ಮೆಟ್ರೋ ದರ ಏರಿಕೆ ಬಗ್ಗೆ? ನೋಡಿ ಮೇಡಮ್, ನಾನು ಹೇಳ್ತಾ ಇರೋದು, ನಾನು ಯಾವ ಸರ್ಕಾರದ ಪರನೂ ಅಲ್ಲ, ವಿರುದ್ಧನೂ ಅಲ್ಲ. ನಾನೊಬ್ಬ ಜನಸಾಮಾನ್ಯನಾಗಿ ಈ ಸಂದರ್ಭದಲ್ಲಿ ನನ್ನ ಸರ್ಕಾರಕ್ಕೊಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ನೀವೆಲ್ಲ ಈ ಥರ ದರ ಏರಿಸುವುದರಿಂದ ತಾವು ಐಷಾರಾಮಿ ಜೀವನವನ್ನು ಸಾಗಿಸ್ತೀರಿ, ತಮ್ಮ ಐಷಾರಾಮಿ ಕಾರುಗಳಿವೆ, ಬಂಗ್ಲೆಗಳಿವೆ, ತಾವು ಅಡ್ಡಾಡ್ತೀರಿ, ತಮಗೇನು ಸಮಸ್ಯೆ ಆಗಲ್ಲ. ಇದು ಸಮಸ್ಯೆ ಆಗುವುದು ಜನಸಾಮಾನ್ಯರ ಮೇಲೆ. ಜನಸಾಮಾನ್ಯರು ನೋಡಿ,
ಅವ್ರಿಗೆ ಜನಸಾಮಾನ್ಯರು ಅವ್ರು ದುಡಿಬೇಕು, ದಿನ 1000-5000 ರೂಪಾಯಿ ದುಡಿಕೆ ಮಾಡಬೇಕಾದ್ರೆ ದೊಡ್ಡ ಅವರಿಗೆ ಒಂದು ಪರಿಶ್ರಮ ಪಡಬೇಕಾಗುತ್ತೆ. ಅಂಥದ್ರಲ್ಲಿ ಮೆಟ್ರೋಗೆ 50-100 ರೂಪಾಯಿ ಅದರಲ್ಲಿ ಅರ್ಧ ದುಡ್ಡು ಮೆಟ್ರೋಗೆ ಹಾಕುವಾದ್ರೆ ಅವ್ರ ಮುಂದಿನ ಜೀವನ ಸಾಗಿಸೋದು ತುಂಬ ಕಷ್ಟಕರ ಆಕೈತಿ. ಮೊದಲು ಜನಸಾಮಾನ್ಯರು ಮೆಟ್ರೋದಲ್ಲಿ ಓಡಾಡ್ಬೋದಾಗಿತ್ತು. ಈಗ ಹೆಂಗಾಗಿತ್ತಪ್ಪ ಅಂದ್ರೆ ಜನಸಾಮಾನ್ಯರಿಗೆ ಮೆಟ್ರೋದಲ್ಲಿ ಓಡಾಡೋದು ತುಂಬ ಕಷ್ಟ ಆಗೈತೆ. ಯಾಕಪ್ಪ ಅಂದ್ರೆ ಪದೇ ಪದೇ ಈ ಥರ ಏರಿಕೆ ಮಾಡೋದ್ರಿಂದ ಜನಸಾಮಾನ್ಯರ ಮೇಲೆ ಸಾಕಷ್ಟು ಹೊರೆ ಬೀಳ್ತಾ ಇದೆ. ಹೇಗಾಗಿದೆಪ್ಪ ಅಂತಂದ್ರೆ ತಾವು ಮುಂದಿನ ಬಾಕಲ್ ನಿಂತ್ರ ಅಂದ್ರೆ ಭಾಗ್ಯಗಳು ನಿಮ್ಮ ಉಚಿತ ಭಾಗ್ಯಗಳು ಕೊಟ್ಟೆವು ಅಂತೇಳಿ ಮುಂದಿನ ಬಾಕಲ್ ನಿಂತ್ರ ಎಲ್ಲ ಸರ್ಕಾರದ ಸೌಲಭ್ಯಗಳು ಕೊಟ್ಟಂಗೆ ಮಾಡೋದು. ಹಿಂದಿನ ಬಾಕಲ್ ಇಲ್ಲಿ ರಾಜ್ಯ ಸರ್ಕಾರ ಹೇಳುತ್ತೆ ಕೇಂದ್ರ ಸರ್ಕಾರದ ಪಾಲುದಾರಿಕೆ ಇರೋದು, ರಾಜ್ಯ ಸರ್ಕಾರದ ಇಲ್ಲ ಅಂತ. ಯಾಕಂದ್ರೆ ನೀವು ಕೂಡ ನೋಡ್ಬೋದು, ಈ ಹಿಂದೆ ಮೋದಿ ಕೂಡ ಉದ್ಘಾಟನೆಗೆ ಬಂದಿದ್ರು. ಸೊ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ ನಾಯಕರು ಹೇಳುವಂಥದ್ದು, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ನಾಯಕರ ಮೇಲೆ ಹೇಳುವಂಥದ್ದು. ಹಾಗಾದ್ರೆ ಇಲ್ಲಿ ಯಾರು ಇಲ್ಲಿ ಹೆಚ್ಚಳ ಮಾಡ್ತಾ ಇರುವಂಥದ್ದು? ನೋಡಿ ಮೇಡಮ್, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮೇಲೆ ಹೇಳೋದು, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮೇಲೆ ಹೇರೋದು, ಇವರಿಬ್ಬರು ಇವ್ರ ಮೇಲೆ ಹೇರೋದ್ರಿಂದ ನಡು ಸಾಯಕತ್ತಿದ್ದು ಜನಸಾಮಾನ್ಯರ ಮೇಲೆ ಹೊರೆ ಬೀಳಕತ್ತಿದೆ. ಯಾಕಪ್ಪ ಅಂದ್ರೆ ಕೇಂದ್ರ ಸರ್ಕಾರದ್ದು ಪಾಲಿದೆ, ಇದರಲ್ಲಿ ರಾಜ್ಯ ಸರ್ಕಾರದ್ದು ಪಾಲಿದೆ. ಯಾಕಪ್ಪ ಅಂದ್ರೆ ರಾಜ್ಯ ಸರ್ಕಾರದ್ದು ತೆರಿಗೆ ಅದು ಕಡಿಮೆ ಮಾಡಿ ಬೇರೆ ರೂಪದಿಂದ ಅವ್ರು ತಗೋಬೋದು, ಆದರೆ ಜನಸಾಮಾನ್ಯರ ಮೇಲೆ ಹೊರೆ ಬೀಳುವಂಥ ಈಗ ಮೆಟ್ರೋ ಅಂದರೆ ಹೆಂಗೆ ಜನ ಅವಲಂಬನೆ ಆಗಿದ್ದಾರಪ್ಪ ಅಂತಂದ್ರೆ ತಾವು ಎಲ್ಲ ನೋಡ್ಬೋದು. ಇದು ಬೆಂಗಳೂರಲ್ಲಿ ಸಾಕಷ್ಟು ಟ್ರಾಫಿಕ್ ಸಮಸ್ಯೆ ಇದೆ. ಈ ಟ್ರಾಫಿಕ್ ಸಮಸ್ಯೆಯನ್ನು ಅದನ್ನು ನಾವು ತಗ್ಗಿಸಬೇಕು, ಟ್ರಾಫಿಕ್ದಿಂದ ನಾವು ದೂರ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಜನಸಾಮಾನ್ಯರು ಮೆಟ್ರೋದಲ್ಲಿ ಓಡಾಡ್ತಾರೆ. ಈಗ ನೀವು ಮೆಟ್ರೋ ದರನೂ ಏರಿಸೋದ್ರಿಂದ ಜನಸಾಮಾನ್ಯರಿಗೆ ಈಗ ಮತ್ತೆ ಭಾಳ ಹೊರೆ ಬೀಳ್ತೈತೆ ಅಂತಕ್ಕಂಥ ಮಾತನ್ನು ನಾನು ಈ ಮಾಧ್ಯಮದ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. BMRCLಗೆ ಏನು ಹೇಳ್ತೀರಾ? ಯಾಕಂದ್ರೆ ಈಗಾಗಲೇ BMRCL ಈ ಒಂದು ಆದೇಶವನ್ನು ಹೊರಡಿಸಿದೆ. ಸೊ BMRCL ಇದನ್ನ ಸರಿಯಾದ ರೀತಿ ಅಂದ್ರೆ ಇದಕ್ಕೆ ಒಂದು ಸಮಿತಿ ಕೂಡ ಇದೆ. ಸೊ ಎಲ್ಲೋ ಒಂದು ಕಡೆ ಅವರು ಕಡಿಮೆ ಮಾಡಬಹುದಿತ್ತಂತ ನಿಮ್ಗೆ ಅನ್ಸುತ್ತಾ? ಹೌದು ಮೇಡಮ್, BMRC ಅವರು ಈ ನಿರ್ಣಯವನ್ನು ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ಒಂದು ಸರಿ ವಿಚಾರಣೆ ಮಾಡಿ ಪರಿಶೀಲನೆ ಮಾಡಬೇಕಾಗಿತ್ತು. ಜನಸಾಮಾನ್ಯರು ಯಾವ ಥರನಾಗಿ ಸಮಸ್ಯೆ ಇದ್ದೇವೆ, ಜನಸಾಮಾನ್ಯರ ಮೇಲೆ ಯಾವ ಥರನಾಗಿ ಹೊರೆ ಬೀಳ್ತೈತೆ, ಅವೆಲ್ಲನ ಪರಿಶೀಲನೆ ಮಾಡಿ ನಿರ್ಣಯ ತಗೋಬೇಕು. ಇನ್ನೂ ಏನು ಕಾಲು ಮಿಂಚಿಲ್ಲ, ಇನ್ನೂ ಸಹಿತ ಪರಿಶೀಲನೆ ಮಾಡಿ ನೋಡಿ ಜನಸಾಮಾನ್ಯರ ಮೇಲೆ ಮೆಟ್ರೋದಲ್ಲಿ ತಾವು ಹೀಗೆ ಮಾಡೋದ್ರಿಂದ ಮೆಟ್ರೋದಲ್ಲಿ ಓಡಾಡೋ ಜನಸಾಮಾನ್ಯರ ಸಂಖ್ಯೆ ಈಗ ವಿರಳ ಆಗ್ತಾ ಇದೆ. ಈ ಥರ ಮಾಡೋದ್ರಿಂದ ನಿಮಗೂ ಹೊರೆ ಬೀಳುತ್ತೆ. ಹೀಗಾಗಿ ಇನ್ನೊಂದು ಸಲ ಪರಿಶೀಲನೆ ಮಾಡಿ ಜನಸಾಮಾನ್ಯರ ಮೇಲೆ ಬೀಳುವಂಥ ಈ ಹೊರೆಯನ್ನು ತಗ್ಗಿಸ್ಬೇಕಂತಕ್ಕಂಥ ಮಾತನ್ನು ನಾನು ಈ ಮಾಧ್ಯಮದ ಮೂಲಕ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ. ನೋಡಿ, ಈಗ ಸಾಮಾನ್ಯ ಜನಗಳಿಗೆ ಯಾವುದೋ ಒಂದು ಮೀನ್ಸ್ ಆಫ್ ಕಮ್ಯುನಿಕೇಷನ್ ಮಾಡಿಬಿಟ್ಟು ಅದರಲ್ಲಿ ಜನ ಅದನ್ನೇ ನಂಬ್ಕೊಂಡಿದ್ದಾಗ ಜನಗಳು ಅದರಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಓಡಾಡ್ತಾರೆ ಅಂತ ಒಂದು ಕಾರಣಕ್ಕೆ ಅದನ್ನು ಹೆಚ್ಚಿಗೆ ಮಾಡಿ ಜನಗಳಿಗೆ ತೊಂದರೆ ಕೊಡೋದು ಚೆನ್ನಾಗಿರೋದಿಲ್ಲ. ಆದಷ್ಟು ಈಗ ಇನ್ನೂ ಸೌಲಭ್ಯ ಕೊಟ್ಟರೆ ಇನ್ನೂ ಜಾಸ್ತಿ ಜನ ಬರ್ತಾರೆ ಮತ್ತು ಅವ್ರವ್ರ ಪ್ರೈವೇಟ್ ಗಾಡಿಗಳನ್ನ ಯೂಸ್ ಮಾಡೋದು ಕಡಿಮೆ ಮಾಡ್ತಾರೆ. ಆಗಲೇ ಸರ್ಕಾರಕ್ಕೆ ಲಾಭ ಬರುತ್ತೆ. ಈಗ ಇರೋದ್ರಲ್ಲೇ ಇವರು ಲಾಭ ತೊಗೊಳಕ್ಕೆ ಹೋಗಿ ಜನಗಳಿಗೆ ಹೊರೆ ಹಾಕಿದ್ರೆ ಜನಗಳು ಅದನ್ನು ಯೂಸ್ ಮಾಡೋದಿಲ್ಲ. ಹಾಗಾಗಿ ಇದೆಲ್ಲ ಮಾಡಬಾರ್ದು. ಸರ್ಕಾರ ಇದ್ರ ಬಗ್ಗೆ ಏನಾದರೂ ದರಗಳು ಏರಿಸಿದ್ರೆ ಒಂದಲ್ಲ 10 ಸಾರಿ ಯೋಚನೆ ಮಾಡಿ ಏರಿಕೆ ಮಾಡಬೇಕು. ಇಲ್ಲಾಂತಂದರೆ ಏನೇನು ಸಿಸ್ಟಮ್ ಮಾಡ್ತಾಯಿದ್ರೋ ಎಲ್ಲ ಲಾಸ್ ಆಗುತ್ತೆ, ಎಲ್ಲ ಫ್ಲಾಪ್ ಆಗುತ್ತೆ. ಹಾಗಾಗಿ ಸರ್ಕಾರಕ್ಕೆ ಒಂದು ಮನವರಿಕೆ ಮಾಡಬೇಕು ಹೇಳ್ತೀನಿ ಅಂತಂದರೆ, ದಯವಿಟ್ಟು ಈ ರೀತಿ ಸಡನ್ನಾಗಿ ದುಡುಕಿ ಯಾವುದೇ ರೀತಿ ನಿರ್ಧಾರ ತಗೊಳ್ಳೋದು ಬೇಡ. ಸಾಮಾನ್ಯ ಜನಗಳಿಗೆ ಆದಷ್ಟು ಸವಲತ್ತುಗಳನ್ನ ಒದಗಿಸಿದ್ರೆ ಸರ್ಕಾರಕ್ಕೆ ಒಳ್ಳೆಯದಾಗುತ್ತೆ. ಆದರೆ ಸರ್, ನೀವು ಹೇಳ್ತಿದ್ದೀರಿ ಈಗ ಸರ್ಕಾರ ಅಂತ. ಸರ್ಕಾರ ಹೇಳೋದು ಕೇಂದ್ರ ಸರ್ಕಾರ ಇದರ ನಿರ್ಣಯ ತೆಗೆದುಕೊಳ್ಳೋದು, BMRCL ಅದು ಹೇಳ್ದಂಗೆ ಕೇಳುತ್ತೆ ಅಂತ. ಅವರು ಇವ್ರ ಮೇಲೆ ಹಾಕೋದು, ಇವ್ರು ಅವ್ರ ಮೇಲೆ ಹಾಕೋದು. ಹಾಗಾದರೆ ಇಲ್ಲಿ ಒದ್ದಾಡ್ತಿರೋದು ಜನಸಾಮಾನ್ಯರು. ನೀವೇನು ಹೇಳ್ತೀರಾ? ಈಗ ಸರ್ಕಾರ, ಸೆಂಟ್ರಲ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟ್ ಅಂತ ಒಬ್ಬರ ಮೇಲೆ ಒಬ್ರು ಹಾಕ್ಕೊಂಡು ಇಲ್ಲಿ ಅವರವರು ಪ್ರೈವೇಟ್ ಕೆಲಸಗಳನ್ನೆಲ್ಲ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಜನಗಳಿಗೆ ತೊಂದರೆ ಆಗ್ತಾ ಇರೋದು ಸಾಮಾನ್ಯ ಆಗಿಬಿಟ್ಟಿದೆ. ಯಾವುದೇ ಸರ್ಕಾರ ಆಗಲಿ, ಕೇಂದ್ರ ಸರ್ಕಾರ ಆಗ್ಬೋದು, ರಾಜ್ಯ ಸರ್ಕಾರ ಆಗ್ಬೋದು, ಯಾವುದೇ ಸರ್ಕಾರ ಆದ್ರೂ ದುಡುಕಿ ನಿರ್ಧಾರ ತಗೋಬಾರ್ದು. ಈ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರದಲ್ಲೂ ಇಲ್ಲಿ ಹೊರೆ ಮಾಡಬಾರ್ದು. ಇಲ್ಲಿ ಕರ್ನಾಟಕದಲ್ಲಿ ನಾವು ಕಾಂಗ್ರೆಸ್ ಸರ್ಕಾರ ಮಾಡ್ತಾಯಿದ್ದೀವಿ, ಕೇಂದ್ರ ಸರ್ಕಾರದ ನಮಗೆ ಏನು ಸೌಲಭ್ಯ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ದೂಷಣೆ ಮಾಡಿಕೊಂಡು ಸಾಮಾನ್ಯವಾಗಿ ಕಡೆಗೆ ಸಾಮಾನ್ಯ ಜನಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಇವೆಲ್ಲ ಆಗಬಾರ್ದು. ಅವ್ರವ್ರಿಗೂ ಕರೆಕ್ಟಾಗಿ ನಿರ್ಧಾರ ಮಾಡಿ ಕರೆಕ್ಟಾಗಿ ಜನಗಳಿಗೆ ತೊಂದರೆ ಕೊಡದೆ ಸರ್ಕಾರ ನಡೆಸಿದ್ರೆ ನಾಳೆ ಮತ್ತೆ ಇವರು ಬರ್ಬೋದು ಅಧಿಕಾರಕ್ಕೆ. ಇಲ್ಲ ಅಂತಂದರೆ ಇದೇ ಸರಿ ಲಾಸ್ಟ್ ಆಗುತ್ತೆ. ಸರ್, ಈಗ ಬೆಂಗಳೂರಲ್ಲಿ ಮೆಟ್ರೋ ದರ ಏರಿಕೆ ಆಗಿರುವಂಥದ್ದು 1 ರಿಂದ 5 ರೂಪಾಯಿ. ಯಾಕಂದರೆ ನಿಮಗೆ ಗೊತ್ತು, ಬೆಂಗಳೂರು ಸಿಟಿ ಟ್ರಾಫಿಕ್ ಸಿಟಿ, ಬಹುತೇಕ ಮಂದಿ ಮೆಟ್ರೋದಲ್ಲೇ ಹೋಗ್ತಾರೆ. ಮೆಟ್ರೋ ದರ ಏರಿಕೆ ಮಾಡೋದ್ರಿಂದ ಜನಸಾಮಾನ್ಯರಿಗೆ ಎಷ್ಟು ಕಷ್ಟ ಆಗ್ಬೋದು? ಬಂಧುಗಳೇ, ನಾನು
ಚನ್ನಬಸಪ್ಪ ಬಸವಣ್ಣಪ್ಪ ಬಾಗೇವಾಡಿ ನ್ಯಾಯವಾದಿಯಾಗಿ ಜನರಿಗೆ ನ್ಯಾಯ ಕೊಡಿಸುವಂಥ ಉದ್ದೇಶದಿಂದ ಈ ವಿಷಯವನ್ನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಈ ಸರ್ಕಾರ ಮಾಡುವಂಥ ಈ ಕಾರ್ಯಕ್ರಮ ಈ ಜನರಿಗಾಗಿ ಮೇಲಿನ ಮೇಲೆ ತುಟ್ಟಿ ಭತ್ತೆ ಇದು ಮಾಡ್ತಾ ಇದ್ದಾರೆ. ಮೇಲಿನ ಮೇಲೆ ಮೆಟ್ರೋ ಇವತ್ತು ಹೆಚ್ಚು ರೇಟ್ನಲ್ಲಿ ಹಾಕ್ತಾ ಇರೋದು, ಇದು ಜನರಿಗೆ ಬರೆ ಹೇಳುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಜನರಿಗೆ ಭಾಳ ಅತ್ಯಂತ ಅನಾನುಕೂಲವಾಗ್ತಾ ಇದೆ. ಬರಬೇಕಾದ್ರೆ ವೆಹಿಕಲ್ ತೊಗೊಂಡು ಬರಬೇಕಾದ್ರೂ ಇಲ್ಲಿ ರೋಡು ವಿಸ್ತೀರ್ಣ ಇಲ್ಲ. ವೆಹಿಕಲ್ ತೊಗೊಂಬಂದು ಜಾಬ್ಗೆ ಹೋಗ್ಬೇಕಾದ್ರೆ ವಿಸ್ತೀರ್ಣ ಇಲ್ಲ. ಆದರೆ ಇವತ್ತು ಮೆಟ್ರೋದಿಂದ ಹೆಚ್ಚು ಅನುಕೂಲ ಆಗಿದೆ ಅಂತ ಬರಬೇಕಂದ್ರೆ ರೇಟ್ ಹೆಚ್ಚು ಮಾಡಿದರೆ ಹೇಗೆ? ಬಂದುಬಿಟ್ಟು 4 ಮೇಲಿನ ಮೇಲೆ 1 ನಿಮಿಷಕ್ಕೆ ಒಂದು ನೋಡಿ, ಜಪಾನು ಚೈನಾ ಜನರಿಗೆ ಕೆಲಸ ಮಾಡೋರಿಗೆ ಭಾಳ ಸಹಕಾರ ಕೊಡ್ತಾ ಇದೆ. ಇಲ್ಲಿ ದುಡಿಯೋರಿಗೆ ಸರಿಯಾಗಿ ಇದು ವ್ಯವಸ್ಥೆ ಮಾಡ್ತಾ ಇಲ್ಲ. ಆದ ಕಾರಣ ದುಡಿಯೋ ಜನರಿಗೆ ಒಂದು ಅನುಕೂಲ ಆಗಬೇಕಾದ್ರೆ ಮೆಟ್ರೋ ಇನ್ನೂ ರೇಟ್ ಕಡಿಮೆ ಆಗಬೇಕಿನ್ನ ರೇಟ್ ಕಡಿಮೆ ಆದರೆ ಕಾರು ಮನೆಯಲ್ಲಿ ಇಟ್ಟು ಎಲ್ಲರೂ ಬರುವಂಥ ಚಾನ್ಸಸ್ ಹೆಚ್ಚಿದ್ದಾವೆ. ಟ್ರಾಫಿಕ್ ಕಮ್ಮಿ ಆಗ್ತದೆ. ನೀವು ದರ ಹೆಚ್ಚು ಮಾಡಿದರೆ ಅದನ್ನು ವಿಚಾರ ಮಾಡ್ತಾರೆ, ಮತ್ತು ವೆಹಿಕಲ್ ತರ್ತಾರೆ. ವೆಹಿಕಲ್ ತೊಗೊಂಬಂದರೆ ಇನ್ ಟೈಮ್ ಬರಲಿಕ್ಕಾಗಲ್ಲ. ಇನ್ ಟೈಮ್ ಬರಲಿಕ್ಕಾಗದ್ರೆ ಜಸ್ಟಿಸ್ ಸರಿಯಾಗಿ ಸಿಗಲ್ಲ, ಕಾರ್ಯಗಳು ಕರೆಕ್ಟ್ ಆಗ್ತಾಯಿಲ್ಲ. ಆದ ಕಾರಣ ನಾನು ಸರ್ಕಾರಕ್ಕಾಗಲಿ ಸಂಬಂಧಪಟ್ಟಂಥ ಅಧಿಕಾರಿಗಳಲ್ಲಿ ವಿನಂತಿಸುವುದಂದರೆ ಮೆಟ್ರೋ ಹಾಫ್ ಚಾರ್ಜ್ ಆಗಬೇಕು. ನೀವು 5 ರೂಪಾಯಿ ಹೆಚ್ಚಲ್ಲ, ಇವ 20 ರೂಪಾಯಿ ಇದ್ದರೆ 5 ರೂಪಾಯಿ ಮಾಡಬೇಕು. ಎಲ್ಲರ ಮನೆಯಲ್ಲಿ ಕಾರ್ ಇಟ್ಕೊಂಡು ನಾವು ಬರ್ತೀವಿ, ಯಾರು ವೆಹಿಕಲ್ ಯೂಸ್ ಮಾಡಲ್ಲ. ಅದಕ್ಕೆ ನಾನು ಕೈ ಮುಗಿದು ಕೇಳೋದಂದರೆ, ಸರ್ಕಾರ ಅಲ್ಲಿ ಇಲ್ಲಿ ಸಬ್ಸಿಡಿ ಕೊಡ್ತೀರಾ? ನೀವು ಸಬ್ಸಿಡಿ ಕೊಡೋದಾದರೆ ಜನರಿಗೆ ಓಡಾಡುವಂಥ ಕಮ್ಮಿ ರೇಟ್ನಲ್ಲಿ ಸಬ್ಸಿಡಿ ಕೊಡುವಂಥ ವ್ಯವಸ್ಥೆ ಆಗಬೇಕು. ಅಂದರೆ ಮಾತ್ರ ಎಲ್ಲರಿಗೂ ಅನುಕೂಲ ಆಗ್ತದೆ. ಅನುಕೂಲ ಆಗುವಂಥ ಕಾರ್ಯಕ್ರಮಕ್ಕೆ ನಾವು ನಿಮ್ಮಲ್ಲಿ ವಿನಂತಿಸುತ್ತೇನೆ. ದಯವಿಟ್ಟು ಈಗ ನಿಮಗೆ ಗೊತ್ತು ಸರ್, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ ಹಾಕೋದು, ರಾಜ್ಯ ಸರ್ಕಾರದ ನಾಯಕರು ಕೇಂದ್ರ ಸರ್ಕಾರದ ಮೇಲೆ ಹಾಕುವಂಥದ್ದು. ಸೊ ಇಲ್ಲಿ ಜನರು ಒದ್ದಾಟ ಮಾಡುವಂಥದ್ದು. ಯಾಕಂದರೆ ಇಲ್ಲಿ ನಾಯಕರುಗಳ ಪಾತ್ರ ಕೂಡ ಬಹಳಷ್ಟು ಪ್ರಾಮುಖ್ಯತೆ ಇರುತ್ತೆ. ಯಾಕಂದರೆ ಒಂದು ದರ ಏರಿಕೆ ಮಾಡಬೇಕಾದ್ರೆ ಕೂತು ನಿರ್ಧಾರ ಮಾಡಿರ್ತಾರೆ. ಯಾಕಂದರೆ ಇದು ಎಲ್ಲ ಜನಸಾಮಾನ್ಯರಿಗೆ ಬಹಳಷ್ಟು ಬಿಸಿ ಅಂತ ಹೇಳ್ಬೋದು. ಸೊ ನಾಯಕರು ಏನು ಮಾಡಬೇಕು ನೋಡಿ, ನಾಯಕರು ಈ ಪಕ್ಷ ಇರಲಿ ಆ ಪಕ್ಷ ಇರಲಿ, ಎರಡೂ ಸರ್ಕಾರ ಒಂದೇ. ಕೇಂದ್ರ ಸರ್ಕಾರ ಅನ್ನೋದು ಅವ್ರ ಮೇಲೆ ಗೂಬೆ ಇಡಿಸೋದು, ಕೇಂದ್ರ ಸರ್ಕಾರವು ರಾಜ್ಯ ಸರ್ಕಾರ ಮೇಲೆ ಗೂಬೆ ಇಡಿಸೋದಲ್ಲ. ಇವರು ಜನಪ್ರತಿನಿಧಿಯಾಗಿ ಹೋದ್ಮೇಲೆ ಜನರಿಗಾಗಿ ಸೇವೆ ಮಾಡಬೇಕು. ಸರ್ಕಾರ ದ್ವೇಷಿಸುವಂಥ ಕೆಲಸ ಆಗಬಾರ್ದು. ನೀವು ಯಾರು ಆ ಪಕ್ಷ ದ್ವೇಷ ಮಾಡಲಿಕ್ಕೆ ಹೋಗಿದ್ದೀರಾ ಅಥವಾ ಈ ಪಕ್ಷಕ್ಕೆ ದ್ವೇಷ ಮಾಡಲಿಕ್ಕೆ ಜನರಿಂದ ಆರ್ಚಿ ಹೋಗಿದ್ದೀರಾ? ಇದನ್ನು ನೀವು ಮರೆತು ಜನಸೇವೆ ಮಾಡಲಿಕ್ಕೆ ಕಲ್ಕೊಳ್ಳಿ. ನೀವು ಇನ್ನು ಬರುವ ದಿನಗಳಲ್ಲಿ ಭಾಳ ಇಲ್ಲ, ಎಲ್ಲರ ಕಲ್ಲು ಹಿಡಲಿಕ್ಕೆ ಭಾಳ ಸಮಯ ಹಿಡಿಯಲ್ಲ. ಜನ ಒಮ್ಮೆ ರೊಚ್ಚಿಗೆದ್ದರೆ ನೀವು ಯಾವ ಪಕ್ಷದಲ್ಲಿ ಉಳಿಯೋದಿಲ್ಲ, ಯಾವ ಅಧಿಕಾರದಲ್ಲಿ ಉಳಿಯೋದಿಲ್ಲ. ದಯವಿಟ್ಟು ಜನರಿಗಾಗಿ ಜನರ ಸೇವೆ ಮಾಡುವಂಥದ್ದು ಮೊದಲು ಕಲೀರಿ. ಪಕ್ಷ ಬಿಡಿ, ಆ ಗೂಬೆ ಈ ಗೂಬೇಡಿ. ಜನರಿಗಾಗಿ ಸೇವೆ ಮಾಡುವ ಒಮ್ಮೆ ನೀವು ಇಲೆಕ್ಟ್ ಆದಮೇಲೆ ನೀವು ಜನಸೇವೆ ಮಾಡಲಿಕ್ಕೆ ಕಲಿಬೇಕಂತೇಳಿ ನಿಮಗೆ ನಾನು ಒತ್ತಾಗಿ ಹೇಳ್ತೀನಿ. ದಯವಿಟ್ಟು ನೀವು ಜನಸೇವೆ ಮಾಡಿ ಕಲೀಲಿ. ಪಕ್ಷಕ್ಕಾಗಿ ನಾವು ಓಟ್ ಹಾಕಿಲ್ಲ, ಜನಸೇವೆ ಮಾಡಲಿಕ್ಕೆ ಓಟ್ ಹಾಕಿದ್ದೀವಿ. ದಯವಿಟ್ಟು ಇದನ್ನು ನ್ಯಾಯಯುತವಾಗಿ ಮಾಡ್ತಾ ಹೋಗಿ. ಸಾಮಾನ್ಯವಾಗಿ ದೆಹಲಿಯಲ್ಲಿ ನೋಡ್ತಾ ಇರ್ತೀವಿ, ಈಗಾಗಲೇ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಸಾಕಷ್ಟು ರೀತಿಯಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ, ಪ್ರತಿದಿನ ಶಾಲೆ ಕಾಲೇಜುಗಳಿಗೆ ಹೋಗಬೇಕಾದ್ರೆ ಮೆಟ್ರೋ ಪಾಸ್ಗಳನ್ನು ವಿದ್ಯಾರ್ಥಿಗಳಂತಲೇ ಸ್ಪೆಷಲಾಗಿ ಕೊಡಬೇಕಂತಂದು ಅಲ್ಲಿರ್ತಕ್ಕಂಥ ದೆಹಲಿ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ಆದರೆ ಬೆಂಗಳೂರಲ್ಲಿ ತುಂಬ ವಿಶೇಷ. ಯಾಕಂತಂದರೆ ಇಲ್ಲಿ ಬೆಂಗಳೂರಲ್ಲಿ ನಾವು ವಿದ್ಯಾರ್ಥಿಗಳಾಗಿರ್ತಕ್ಕಂಥವ್ರು, ವಕೀಲರು, ಜೊತೆಗೆ ಸಾರ್ವಜನಿಕರು ಇಲ್ಲಿ ಮೆಟ್ರೋ ಪಾಸು ಮತ್ತೊಂದು ಡಿಮ್ಯಾಂಡ್ ಮಾಡ್ತಾ ಇಲ್ಲ. ಆದರೆ ಇರೋ ಮೆಟ್ರೋ ರೇಟ್ಗಳನ್ನು ಕಡಿಮೆ ಮಾಡಿ ಅಂತ ಕೇಳಿದರೆ ಇವರು ದಿನಂಪ್ರತಿ ವರ್ಷದ ವರ್ಷಕ್ಕೆ ಮೆಟ್ರೋ ರೇಟ್ಗಳನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ಒಂದು ಕಡೆ ಈ ಅಗತ್ಯ ಮೂಲಭೂತ ವಸ್ತುಗಳ ಬೆಲೆ ಜಾಸ್ತಿ ಯಾಕೆ ಅಂತ ಹೋದರೆ, ಇನ್ನೊಂದು ಕಡೆ ಮೆಟ್ರೋ ರೇಟ್ಗಳು, ಬಸ್ ಪಾಸ್ಗಳು, ಮತ್ತೊಂದು ಈ ರೀತಿಯಾಗಿ ದಿನಂಪ್ರತಿ ರೇಟ್ಗಳನ್ನು ಹೆಚ್ಚಿಕೊಂತ ಹೋದ್ರೇ ಸರ್ಕಾರ ಯಾವ ರೀತಿ ಸಾರ್ವಜನಿಕರಿಗೆ ಸ್ಪಂದಿಸುತ್ತೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಮತ್ತು ಒಂದು ಕಡೆ ಶಾಲೆ ಕಾಲೇಜುಗಳ ಶುಲ್ಕಗಳಾಗಿರ್ಬೋದು, ಜೊತೆಗೆ ಅಡ್ವೊಕೇಟ್ಸ್ ಆಗಿರ್ತಕ್ಕಂಥ ಒಂದಷ್ಟು ಸಮಸ್ಯೆಗಳಾಗಿರ್ಬೋದು, ಅವು ಯಾವುದ್ರ ಕಡೆಯೂ ಕೂಡ ಸರ್ಕಾರಗಳು ಇವತ್ತಿನ ದಿನದಲ್ಲಿ ಗಮನ ಕೊಡ್ತಾ ಇಲ್ಲ. ದಯವಿಟ್ಟು ಸರ್ಕಾರಗಳು ಇದರ ಬಗ್ಗೆ ಗಮನ ಕೊಡಬೇಕು, ಸಾರ್ವಜನಿಕರಿಗೆ ಸ್ಪಂದಿಸಬೇಕು. ಮತ್ತು ಸ್ಪೆಷಲಾಗಿ ನೀವೇನು ಈ ವಿಶೇಷವಾಗಿ ಸಾರ್ವಜನಿಕರ ಹತ್ರ ಅಹವಾಲು ತೊಗೊಳ್ತೀವಿ ಅದು ಇದಂತ ಏನು ಅವಶ್ಯಕತೆ ಇಲ್ಲ. ಕಣ್ಣಿಗೆ ಕಾಣ್ತಕ್ಕಂಥ ಪ್ರಾಬ್ಲಮ್ಗಳನ್ನ ಫಸ್ಟ್ ಸಾಲ್ವ್ ಮಾಡಿದರೆ ಸಾಕಾಗಿದೆ. ಅದರಲ್ಲಿ ಮೆಟ್ರೋ ಆಗಿರ್ಬೋದು, ಜೊತೆಗೆ ರೋಡು ರಸ್ತೆಗಳ ಒಂದು ಡಂಪರ್ ಆಗಿರ್ಬೋದು, ಇವೆಲ್ಲವನ್ನೂ ಕೂಡ ತಾವು ಸರ್ಕಾರದವರು ಗಮನ ವಹಿಸಿ ಇವೆಲ್ಲವನ್ನೂ ಕೂಡ ತಾವು ಸಾಲ್ವ್ ಮಾಡ್ಬೇಕಂತಂದು ಮನವಿ ಮಾಡ್ತಾ ಇದ್ದೀವಿ. ಎಸ್ ಸರ್, ಈಗ ನೀವು ನ್ಯಾಯವಾದಿಗಳು, ಈಗ ಸರ್ಕಾರ ರಾಜ್ಯ ಸರ್ಕಾರ ಮೇಲೆ ಹೇಳೋದು, ಕೇಂದ್ರ ಸರ್ಕಾರ ಹೀಗೆ ಅವರವರ ನಡುವೆ ತಿಕ್ಕಾಟ ಇರುವಂಥದ್ದು. ಸೊ ಈಗ ಇದರ ಬಗ್ಗೆ ಒಂದು ಕೂಲಂಕುಷವಾಗಿ ಸಮಿತಿ ಒಂದು ನಿರ್ಣಯ ತೆಗೆದುಕೊಳ್ಬೇಕಂತ ನಿಮ್ಗೆ ಅನಿಸುತ್ತಾ? ಸಾಮಾನ್ಯವಾಗಿ ಮೇಡಮ್, ಇತ್ತೀಚೆಗೆ ಶಾಸಕಾಂಗ ಮತ್ತು ಕಾರ್ಯಾಂಗದ ಮೇಲೆ ಸಾರ್ವಜನಿಕರ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಹೋಗಿದೆ. ಯಾಕಂತಂದರೆ ಶಾಸಕಾಂಗದಲ್ಲಿ ನಾವು ದಿನಂಪ್ರತಿ ನೋಡ್ತಾ ಇರ್ತೀವಿ, ಹಗಲು ರಾತ್ರಿ ಅಂತಲೇ ಧರಣಿ ಮತ್ತೊಂದು ಅಂತ ಹೇಳ್ತಾ ಇದ್ದಾರೆ. ಯಾವಾಗ ಈ ಜನರ ಬಗ್ಗೆ ಸಮಸ್ಯೆಗಳ ಬಗ್ಗೆ ಡಿಸ್ಕಷನ್ ಮಾಡಬೇಕಾಗಿರ್ತಕ್ಕಂಥ ವಿಧಾನಸಭೆಗಳು ಇವತ್ತು ಹಗಲು ರಾತ್ರಿ ಮತ್ತೊಂದು ಅಂತ ದರೋಡೆಯಲ್ಲಿ ಸಂಪೂರ್ಣವಾಗಿ ಮಗ್ನರಾಗಿದ್ದಾಗ ಸಾರ್ವಜನಿಕರಾದಂಥವರು ನ್ಯಾಯಾಂಗದ ಮೇಲೆ ಭರವಸೆ ಇಟ್ಕೊಂಡಿರ್ತಾರೆ. ಸರ್, ಮೆಟ್ರೋ ದರ ಏರಿಕೆ ಆಗಿರುವಂಥದ್ದು ಏನು ಹೇಳ್ತೀರಾ? ಮೇಡಮ್, ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು BRC ಮೇಲೆ ನಿರಂತರವಾಗಿ
ಮೆಟ್ರೋ ದರಕ್ಕೆ ಏರಿಕೆಯನ್ನು ಮಾಡ್ತಾ ಇದೆ. ಇದು ವಿಶೇಷವಾಗಿ ಮೆಟ್ರೋ ಪ್ರಯಾಣಿಕರ ಮೇಲೆ ಇರತಕ್ಕಂಥ ಒಂದು ದೊಡ್ಡ ಭಾರ ಅಂತ ನಾವು ಇವತ್ತು ಹೇಳಬೇಕಾಗ್ತದೆ. ಯಾಕಂದರೆ ಬೆಂಗಳೂರಂತಹ ಮಹಾನಗರದಲ್ಲಿ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ನಿತ್ಯವೂ ಕೂಡ ಒಂದಿಂದ ಒಂದು ಪ್ರದೇಶಕ್ಕೆ ಮೆಟ್ರೋದಲ್ಲಿ ಒಂದು ಪ್ರಯಾಣಿಕರು ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಆದರೆ ಸರ್ಕಾರಗಳಾಯಿತು, ಅದಕ್ಕೆ ನಮ್ಮ ಮೆಟ್ರೋ ಸಂಸ್ಥೆ ಆಯಿತು, ನಿರಂತರವಾಗಿ ದರ ಏರಿಕೆ ಮಾಡಿರ್ತಕ್ಕಂಥದ್ದು ಇದೆಯಲ್ಲ, ಇದು ವಿಶೇಷವಾಗಿ ಮಧ್ಯಮ ಮತ್ತು ಬಡವರ್ಗದ ಮೇಲೆ ದೊಡ್ಡ ಪೆಟ್ಟನ್ನು ಬೀಳ್ತಾ ಇದೆ. ಯಾಕಂದರೆ ಇಲ್ಲಿ ನಮ್ಮ ಬೆಂಗಳೂರಲ್ಲಿ ವಿಶೇಷವಾಗಿ ದೊಡ್ಡ ಪ್ರಮಾಣದ ಟ್ರಾಫಿಕ್ ಇದೆ. ಹಾಗಾಗಿ ನಾವು ಇನ್ ಟೈಮ್ ರೀಚ್ ಆಗಬೇಕಂದ್ರೆ ಮೆಟ್ರೋ ಅನ್ನುವಂಥದ್ದು ನಮಗೆ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಆದರೆ ಮೆಟ್ರೋ ಡಿಪೆಂಡ್ ಆಗಲಿಕ್ಕೆ ಇವತ್ತು ಬಡವರು ಅಥವಾ ಮಧ್ಯಮ ವರ್ಗದವರು ಹೋಗ್ಲಿಕ್ಕೆ ಕಷ್ಟ ಇದೆ. ಯಾಕಂದರೆ ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತಕ್ಕಂಥ ಬಹುತೇಕ ಜನ ವಿಶೇಷವಾಗಿ ದುಡಿಯುವ ಅಂದರೆ ಬೇರೆ ಬೇರೆ ಕಂಪನಿಗಳಲ್ಲಾಯಿತು, ಖಾಸಗಿ ಕಂಪನಿಗಳಲ್ಲಾಯಿತು, ಅಥವಾ ಬೇರೆ ಕೆಲಸ ಕಾರ್ಯಗಳನ್ನು ಮಾಡುವಂಥವ್ರಾಯಿತು. ಸೊ ಅವರಿಗೆಲ್ಲ ತುಂಬ ಕಷ್ಟ ಆಗ್ತಾ ಇದೆ. ಈ ಥರ ನೋಡ್ರಿ, ಇವರು ರೂಪಾಯಿಗಟ್ಟಲೆ ಏರಿಸುವಂಥದ್ದು ಇದೆಯಲ್ಲ, ಇದು ಸರಿಯಾದ ಕ್ರಮ ಅಲ್ಲ. ಇದು ಜನವಿರೋಧಿಯಾದಂಥ ನೀತಿ. ಇದನ್ನು ಕೈ ಬಿಡಬೇಕು. ಮೆಟ್ರೋ ದರನ ಇಳಿಕೆ ಮಾಡಬೇಕು. ಜನಸಾಮಾನ್ಯರಿಗೆ, ಪ್ರಯಾಣಿಕರಿಗೆ ಮೆಟ್ರೋ ಹತ್ತಲಿಕ್ಕೆ ಇನ್ನೂ ಹೆಚ್ಚಿನ ಅವಕಾಶ ಕೊಡಬೇಕೆ ಹೊರತು ಮೆಟ್ರೋ ಪ್ರಯಾಣದಿಂದ ದೂರ ಉಳಿಯುವಂಥ ಪರಿಸ್ಥಿತಿಯನ್ನು ಸರ್ಕಾರಗಳು ನಿರ್ಮಾಣ ಮಾಡಬಾರ್ದು. ಇದರ ಬಗ್ಗೆ ಕಾಂಗ್ರೆಸ್ ಸರ್ಕಾರ ಅಥವಾ ಸಂಬಂಧಪಟ್ಟಂಥ ನಮ್ಮ ಮೆಟ್ರೋಗೆ ಸಂಬಂಧಪಟ್ಟಂಥ BCRM ಇದೆಯಲ್ಲ, ಅವರೆಲ್ಲರೂ ಕೂಡ ತುರ್ತಾಗಿ ಮೆಟ್ರೋ ದರವನ್ನು ಇಳಿಸಿ ಅಥವಾ ಈಗಿನ ದರವನ್ನೇ ಒಂದು ನಿರಂತರವಾಗಿ ಕಾಪಾಡಿ ಕಡಿಮೆ ರೀತಿಯಲ್ಲಿ ದರ ನಿಗದಿ ಮಾಡಲಿಕ್ಕೆ ಸರ್ಕಾರಗಳು ಮುಂದಾಗಬೇಕು. ಈಗ ಮೆಟ್ರೋ ಪ್ರಯಾಣ ಸಿಕ್ಕಾಪಟ್ಟೆ ದುಬಾರಿ ಆಗಿದೆ. ಈಗ ಮತ್ತೆ ನನ್ನ ಪರ್ಸ್ನಲ್ ವೆಹಿಕಲ್ನ ಕ್ಯಾರಿ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನೀಗ ಈ ಪ್ರೈಸಸ್ನ ಅಫೋರ್ಡ್ ಮಾಡೋಕ್ಕಾಗಲ್ಲ ಕಾಮನ್ ಪೀಪಲ್ಲು. ಸಿಕ್ಕಾಪಟ್ಟೆ ಕ್ರೌಡ್ ಇದ್ರೂ ಸಹ ದೇ ಆರ್ ನಾಟ್ ಏನಂತಾರೆ, ರ್ಯಾಕ್ಸ್ನ ಜಾಸ್ತಿ ಮಾಡೋದಾಗಲಿ, ಟ್ರಿಪ್ಸ್ ಜಾಸ್ತಿ ಮಾಡೋದ್ರಲ್ಲಿ ಮೆಟ್ರೋ ಫೈಲ್ಯೂರ್ ಆಗಿದೆ. ಮೆಟ್ರೋ ದರ ಏರಿಕೆ ಆಗಿರುವಂಥದ್ದು ಜನಸಾಮಾನ್ಯರು ಬಹಳಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಹೇಳ್ತೀರಾ ಇದರ ಬಗ್ಗೆ? ಮೇಡಮ್ ನೋಡಿ, ಇವತ್ತಿನ ದಿವಸ ಬಂದ್ಬಿಟ್ಟು ಎಲ್ಲ ಟ್ರಾನ್ಸ್ಪೋರ್ಟೇಷನ್ನು, ಕಮರ್ಷಿಯಲ್ ಆಗಲಿ ಅಥವಾ ಮೆಟ್ರೋ ಆಗಲಿ, ಬಸ್ಸಸ್ ಆಗಲಿ, ಲಾರಿ ಆಗಲಿ, ಟ್ಯಾಕ್ಸಿ ಆಗಲಿ, ಬೈಕ್ ಆಗಲಿ, ಪೆಟ್ರೋಲು ಡೀಸೆಲ್ ಜಾಸ್ತಿ ಆದರೆ ಪ್ರತಿಯೊಂದು ಇಮ್ಮಿಡಿಯೇಟಾಗಿ ಜಾಸ್ತಿ ಆಗಿಬಿಡುತ್ತೆ. ಯಾಕಂದರೆ ಪೆಟ್ರೋಲು 100 ರೂಪಾಯಿ ಕೊಟ್ಟು ಹಾಕೊಂಡು ನಾನು 10 ರೂಪಾಯಿಗೆ ಟ್ಯಾಕ್ಸಿ ಓಡಿಸ್ಲಿಕ್ಕೆ ಆಗಲ್ಲ. ಅದೇನು ಆಟೋಮೆಟಿಕ್ಕಾಗಿ ಜಾಸ್ತಿ ಆಗುತ್ತೆ. ಅದೇ ರೀತಿ ಬಂದ್ಬಿಟ್ಟು ಪ್ರತಿಯೊಬ್ಬ ನೌಕರರಿಗೂ, ಎಂಪ್ಲಾಯೀಸ್ಗೂ, ಕೂಲಿ ಕಾರ್ಮಿಕರಿಗೂ ಸಂಬಳ ಜಾಸ್ತಿ ಮಾಡಿದರೆ ಅದು ಅಲ್ಲಿಗಲ್ಲಿ ಈಕ್ವಲ್ ಆಗುತ್ತೆ. ಇವತ್ತಿನ ದಿವಸ ಬಂದ್ಬಿಟ್ಟು ನೀವು ಡ್ರಿಂಕ್ಸು ಅದೆಲ್ಲ ಜಾಸ್ತಿ ಮಾಡಿದ್ದೀರ, ಹಂಗೆ ಪ್ರತಿಯೊಬ್ಬರಿಗೂ ಸಂಬಳ ಜಾಸ್ತಿ ಮಾಡಿಬಿಡಿ. ಸಂಬಳ ಜಾಸ್ತಿ ಮಾಡಿದರೆ ಅಲ್ಲಿ 10 ರೂಪಾಯಿ ಬರೋದು ಇಲ್ಲಿ ಕೊಟ್ಕೊಳ್ತಾರೆ, ಅವ್ರಿಗೇನು ಹೊರೆ ಅನಿಸಲ್ಲ. ಒಂದು ಜಾಸ್ತಿ ಮಾಡಿ ಒಂದು ಕಮ್ಮಿ ಮಾಡೋದು ಸರಿಯಲ್ಲ. ಅದರಿಂದ ಎಂಪ್ಲಾಯೀಸ್ಗೆ, ಪ್ರತಿಯೊಬ್ಬರಿಗೂ ಎಂಪ್ಲಾಯೀಸ್ ಅಂದರೆ ಯಾರು ಸಂಬಳ ತಗೊಂಡು ಅಥವಾ ಬಿಸ್ನೆಸ್ ಮಾಡ್ತಾರೋ ಅವ್ರಿಗೆಲ್ಲ, ಬಿಸ್ನೆಸ್ ಮಾಡೋರು ಒಂದು ಸೈಡ್ನಲ್ಲಿ, ಸಂಬಳ ತಗೊಂಡು ಯಾರು ಕೆಲಸ ಮಾಡ್ತಾರೋ ಅವರೇ ಟ್ರಾವೆಲ್ ಮಾಡೋದು. ಅವರಿಗೆ ಸಂಬಳ ಜಾಸ್ತಿ ಮಾಡಿಬಿಡಿ, ಎಲ್ಲ ಸರಿ ಹೋಗ್ಬಿಡುತ್ತೆ. ಈಗ ಮೆಟ್ರೋ ಇರೋದ್ರಿಂದ ಟ್ರಾಫಿಕ್ ಒಂದು ಸ್ವಲ್ಪ ಕಮ್ಮಿ ಆಗಿದೆ. ಈಗ ನಮ್ಮ ದೇಶದಲ್ಲಿ ಬೈಕಿದು ಎಷ್ಟು ಒಳ್ಳೆ ಕಾನ್ಸೆಪ್ಟ್ ಅಂದರೆ, ಈಗ ನಾನು ಇಲ್ಲಿಂದ ಯಲಹಂಕ ಹೋಗ್ತೀನಿ, ನಾನು ಒಬ್ಬನೇ ಹೋಗ್ತೀನಿ, ನಾನು ಹ್ಯಾಪ್ ಹಾಕೊಂಡೆ ನಾನು ಒಬ್ಬನ ಕರ್ಕೊಂಡೋದ್ರೆ ನನ್ನ ಪೆಟ್ರೋಲ್ ದುಡ್ಡು ಉಳಿಯುತ್ತೆ, ಒಬ್ಬನಿಗೆ ಡ್ರಾಪ್ ಮಾಡ್ದಂಗೂ ಆಗುತ್ತೆ, ನಾನು ದುಡ್ದಂಗೂ ಆಗುತ್ತೆ. ಇದು ಒಳ್ಳೆ ಕಾನ್ಸೆಪ್ಟು ಬೈಕು ಟ್ಯಾಕ್ಸಿ ಇರೋದು ತುಂಬ ಒಳ್ಳೆ ಕಾನ್ಸೆಪ್ಟು. ಒಬ್ಬರು ಹೋಗೋದು, ಇಬ್ಬರು ಹೋಗ್ಬೋದು, ಅವ್ನು ದುಡ್ಡು ದುಡಿತಾನೆ. ನೀವು ಹೇಳೋದು ಈಗ ಮೆಟ್ರೋ ದರ ಏರಿಕೆ ಆಯಿತು, ಬೈಕ್ ಟ್ಯಾಕ್ಸಿಗೆ ಈಗಾಗಲೇ ಹೈಕೋರ್ಟ್ ಅನುಮತಿ ಕೊಟ್ಟಿದೆ. ಸೊ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ಈಗ ನಿರ್ಧಾರ ಮಾಡಿದ್ದಾರೆ. ಸೊ ಮೆಟ್ರೋ ದರ ಏರಿಕೆ ಆದರೂ ಬೈಕ್ ಟ್ಯಾಕ್ಸಿನ ಜನ ಅವಲಂಬಿತರಾಗಬಹುದಂತೀರಾ? ನೋಡಿ, ಬೈಕ್ ಟ್ಯಾಕ್ಸಿ ಇನ್ನೊಂದು ಸ್ವಲ್ಪ ಸ್ಟ್ರಿಕ್ಟು. ಅಂದರೆ ಬೈಕ್ ಅವನಿಗೆ ಒಳ್ಳೆ ರೈಡಿಂಗ್ ಮಾಡೋಕ್ಕೆ ಬರುತ್ತೆ, ಅವನ ಹತ್ರ ಲೈಸೆನ್ಸ್ ಇದೆ, ಅವನು ಎಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ಇದ್ದಾರೆ, ಅದೆಲ್ಲ ಮಾಡಿದ್ರೆ ಬೈಕು ನಮ್ಮ ಟ್ರಾಫಿಕ್ನ ತಗ್ಸತ್ತೆ. ಅವನು ಹೆಂಗೂ ಒಬ್ಬ ಹೋಗ್ತಾನೆ, ಇನ್ನೊಬ್ಬನ ಕರ್ಕೊಂಡೋಗೋದ್ರಲ್ಲಿ ಏನು ತಪ್ಪಿಲ್ಲ. ಅವನಿಗೆ ದುಡ್ಡು ಉಳಿಯುತ್ತೆ, ಅವನಿಗೆ ಅದರಲ್ಲಿ ಆದಾಯನೂ ಆಗುತ್ತೆ, ಸರ್ಕಾರಕ್ಕೆ ಟ್ಯಾಕ್ಸಿಗೂ ಬರುತ್ತೆ, ಪ್ರತಿಯೊಬ್ಬರಿಗೂ ಅನುಕೂಲ ಆಗುತ್ತೆ. ಅದರಿಂದ ಮಾಡಿದ್ರೆ ಈಗ ನೀವು ಹೆಚ್ಚು ಮಾಡಿದ್ದೀರಾ. ಈಗ ಡೆಲ್ಲಿನಲ್ಲಿ 396 ಕಿಲೋಮೀಟ್ರು ಮೆಟ್ರೋ ಇದೆ, ಇಲ್ಲಿ 394, ಇಲ್ಲಿ ಬಂದ್ಬಿಟ್ಟು 96 ಕಿಲೋಮೀಟ್ರ್ ಇದೆ. ಇಲ್ಲೇ ಹಚ್ಚಿದ್ದಾರೆ, ಏನೋ ಕಾರಣಗಳಿರುತ್ತೆ, ಏನೋ ಪೆಟ್ರೋಲು ಡೀಸೆಲ್ ಜಾಸ್ತಿ ಆಗಿರುತ್ತೆ, ಅದರಿಂದ ಹಚ್ಚಿರ್ತಾರೆ. ಅದೇ ರೀತಿ ಬಂದ್ಬಿಟ್ಟು ನೀವು ಎಂಪ್ಲಾಯೀಸ್ಗೆ ಸಂಬಳ ಜಾಸ್ತಿ ಮಾಡಿ, ಎಂಪ್ಲಾಯೀಸ್ಗೆ ಫೆಸಿಲಿಟೀಸ್ ಕೊಡಿ, ಅದಾಗತ್ತೆ. ಮೆಟ್ರೋನಲ್ಲಿ ಈಗ ಹೋಗೋರೆಲ್ಲ ಕಮ್ಮಿ ಆಗಿಬಿಟ್ರೆ ಟ್ರಾಫಿಕ್ ಜಾಸ್ತಿ ಆಗಿಬಿಡುತ್ತೆ. ಟ್ರಾಫಿಕ್ ಜಾಸ್ತಿ ಆದಾಗ ಏನಾಗುತ್ತೆ, ಪೊಲ್ಯೂಷನ್ ಜಾಸ್ತಿ ಆಗುತ್ತೆ. ಪೊಲ್ಯೂಷನ್ ಜಾಸ್ತಿ ಆದಾಗ ಏನಾಗುತ್ತೆ, ಪೇಷಂಟ್ಸು ಅವರು ಇವರು ಎಲ್ಲ ಬಂದ್ಬಿಟ್ಟು
ಹಿರಿಯರೆಲ್ಲ ಪೇಷನ್ಸ್ ಆದವಾಗ ಹಾಸ್ಪಿಟಲ್ಸು ಅವು ಇವು ಸಾವು ನೋವುಗಳು ಜಾಸ್ತಿ ಆಗುತ್ತೆ. ಈ ಒಂದರಿಂದ ಒಂದು ಕನೆಕ್ಟ್ ಆಗಿಬಿಡುತ್ತೆ. ಅದರಿಂದ ನೀವು ಮಾಡಿದ್ದೀರಾ ಅದೇ ರೀತಿ ಬಂದ್ಬಿಟ್ಟು ನೀವು ಸಂಬಳನ ಜಾಸ್ತಿ ಮಾಡಲಿ ಅಂತ ನನ್ನ ಒಂದು ಇದು ಅಭಿಪ್ರಾಯ. ಮೆಟ್ರೋ ದರ ಏರಿಕೆ ಆದ ಪ್ರಕಾರ ಸರ್ ಹೇಳಿದಂಗೆ ನಾವು ಅದು ಕರೆಕ್ಟಾಗಿ ಸ್ಯಾಲ್ರಿ ಮಾಡೋಂಥದ್ದು ಇನ್ಕ್ರಿಮೆಂಟ್ ಮಾಡಿದರೆ ಬೆಟರ್. ಸ್ಯಾಲ್ರಿ ಇನ್ಕ್ರಿಮೆಂಟ್ ಮಾಡಿಲ್ಲ ಅಂದರೆ ಇದು ಮೆಟ್ರೋ ದರ ಏರಿಸಿರೋದು ಹೀನಾಯ. ಅಂದರೆ ಇವಾಗ ಆಲ್ಮೋಸ್ಟ್ ಆಲ್ ಡೆಲ್ಲಿಯಲ್ಲಿ ಆಲ್ಮೋಸ್ಟ್ ಆಲು ಮೆಟ್ರೋದು ರೇಟು ಜಂಪ್ ಆಗಿಲ್ಲ. ನಮ್ಮ ಇಲ್ಲಿ ಯಾಕೆ ಜಂಪ್ ಆಗಿರೋದು ಒಂದು ಕ್ವಶನ್ನು. ಅದೇ ಥರ ಇಲ್ಲಿರ್ತಕ್ಕಂಥ ಜನಸಾಮಾನ್ಯರಿಗೆ ತೊಂದರೆ ಆಗ್ತದೆ. ಈಗ ಹೋಗೋದು ಡೈಲಿ ದುಡುಕಿ ಮಾಡೋಂಥವ್ರು ಎಮರ್ಜೆನ್ಸಿ ಹೋಗ್ಬೇಕಂತ ಹೋಗ್ತಾ ಇದ್ದಾರೆ. ಅಂಥವ್ರಿಗೆ ಕ್ಯಾಶ್ ಇವತ್ತು ಜಾಸ್ತಿ ಕೊಡಬೇಕಂದ್ರೆ ಕಷ್ಟ. 100 ರೂಪಾಯಿ ದುಡಿಯೋರಿಗೆ 110 ರೂಪಾಯಿ ಕೊಡಬೇಕಂದ್ರೆ ಕಷ್ಟ. 10 ರೂಪಾಯಿ ಕೈಲಿ ಹಾಕಿ ಕೊಡಬೇಕು. ಆ ಥರ ಆಗೋದು ನಮಗೆ ಇದು ಸರಿಯಲ್ಲ ಅಂತ ಅನಿಸುತ್ತೆ. ಈ ಥರ ರೇಟ್ ಬಂದ್ಬಿಟ್ಟು ರೈಸ್ ಮಾಡ್ತಾ ಇರೋದು ಪ್ರಯಾಣಿಕರಿಗಾಗಲಿ ಜನಗಳಿಗಾಗಲಿ ತುಂಬ ತೊಂದರೆ ಆಗ್ತಾಯಿದೆ. ಲಾಸ್ಟ್ ಟೈಮ್ ಅವರು ತುಂಬಾ ರೈಸ್ ಮಾಡಿದರು. ಅದರಿಂದ ಜನಗಳಿಗೆ ತುಂಬ ತೊಂದರೆ ಆಗಿ ಮತ್ತು ಸ್ಟ್ರೈಕೆಲ್ಲ ಮಾಡಿ ಅದನ್ನ ಕಮ್ಮಿ ಮಾಡಿಸಿದ್ರು. ಮತ್ತು 5% ಏನೋ ಜಾಸ್ತಿ ಮಾಡ್ತಾ ಇದ್ದಾರಂತೆ. ಇದು ತುಂಬ ಅನ್ಯಾಯ. ಆ್ಯಕ್ಚುಲಾಗಿ ಬಂದ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟವ್ರು ಮಾಡಿದ್ರು ಬಂದ್ಬಿಟ್ಟು ಸ್ಟೇಟ್ ಗೌರ್ಮೆಂಟವರು ಸ್ವಲ್ಪ ಕನ್ವಿನ್ಸ್ ಮಾಡಿ ಅದನ್ನು ನಿಲ್ಲಿಸ್ಬೇಕಾಗಿತ್ತು. ಬಟ್ ಇವರು ಅವ್ರಿಗೆ ಸಾಥ್ ಕೊಟ್ಕೊಂಡು ಮತ್ತೆ 5% ಮಾಡ್ತಾ ಇರೋದು ಅದು ತುಂಬಾ ಅನ್ಯಾಯ. ಇದನ್ನು ಜನಗಳು ಖಂಡಿಸ್ಬೇಕು. ಇದ್ರ ಮುಂದೆ ಇದ್ರ ಜೊತೆಯಲ್ಲಿ ಹೋರಾಟ ಮಾಡಿ ಇದನ್ನು ಕಮ್ಮಿ ಮಾಡಬೇಕು ಮತ್ತು ಜಾಸ್ತಿ ಮಾಡದೇ ಇರೋ ಥರ ಮಾಡಬೇಕು ಮೇಡಮ್. ಈಗ ಮೆಟ್ರೋ ಪ್ರಯಾಣ ಸಿಕ್ಕಾಪಟ್ಟೆ ದುಬಾರಿ ಆಗಿದೆ. ಈಗ ಮತ್ತೆ ನನ್ನ ಪರ್ಸ್ನಲ್ ವೆಹಿಕಲ್ನ ಕ್ಯಾರಿ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ನಾನೀಗ. ಈ ಪ್ರೈಸಸ್ನ ಅಫೋರ್ಡ್ ಮಾಡೋಕ್ಕಾಗಲ್ಲ ಕಾಮನ್ ಪೀಪಲ್ಲು. ಸಿಕ್ಕಾಪಟ್ಟೆ ಕ್ರೌಡ್ ಇದ್ರೂ ಸಹ ದೇ ಆರ್ ನಾಟ್ ಏನಂತಾರೆ ರ್ಯಾಕ್ಸ್ನ ಜಾಸ್ತಿ ಮಾಡೋದಾಗಲಿ ಟ್ರಿಪ್ಸ್ ಜಾಸ್ತಿ ಮಾಡೋದ್ರಲ್ಲಿ ಮೆಟ್ರೋ ಫೈಲ್ಯೂರ್ ಆಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಮೆಟ್ರೋ ದರ ಏರಿಕೆ ಬಗ್ಗೆ ಬಹಳಷ್ಟು ಮೆಟ್ರೋ ಪ್ರಯಾಣಿಕರಾಗಿರ್ಬೋದು, ಜನಸಾಮಾನ್ಯರಾಗಿರ್ಬೋದು, ಸಾರ್ವಜನಿಕರು ಬಹುತೇಕ ಮಂದಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಯಾಕಂದರೆ ಮೆಟ್ರೋ ದರ ಏರಿಕೆಯಾದ ಕಾರಣ ಇನ್ನೂ ಕೂಡ ಸಿಲಿಕಾನ್ ಸಿಟಿಯಲ್ಲಿ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗುವ ಸಾಧ್ಯತೆ ಇರುತ್ತೆ. ಯಾಕಂದರೆ ಬಹುತೇಕ ಮನೆಗಳಲ್ಲಿ ಪ್ರತಿಯೊಬ್ಬರ ಬಳಿ 2 ವೀಲರ್ ಆಗಿರ್ಬೋದು, 4 ವೀಲರ್ ಆಗಿರ್ಬೋದು, ಹಾಗೆಯೇ ಈಗಾಗಲೇ ಹೈಕೋರ್ಟ್ ಬೈಕ್ ಟ್ಯಾಕ್ಸ್ಗೆ ಅನುಮತಿಯನ್ನು ಕೊಟ್ಟಿರುವಂಥದ್ದು. ಸೊ ಇದಕ್ಕೆ ಡಿಪೆಂಡ್ ಆಗ್ತಾರೆ. ಈ ಸಂದರ್ಭದಲ್ಲಿ ಸಿಲಿಕಾನ್ ಸಿಟಿ ಈಗಾಗಲೇ ಪೊಲ್ಯೂಷನ್ ಸಿಟಿ ಅಂತ ಹೆಸರು ಬರ್ತಾ ಇದೆ. ಇನ್ನೂ ಕೂಡ ಪೊಲ್ಯೂಷನ್ ಹೆಚ್ಚಾಗುತ್ತೆ. ಜನರಲ್ಲಿ ಆರೋಗ್ಯದ ಸಮಸ್ಯೆ, ಮಕ್ಕಳಾಗಿರ್ಬೋದು, ವೃದ್ಧರ ಬಳಿ ಈಗಾಗಲೇ ಆರೋಗ್ಯದ ಸಮಸ್ಯೆ ಹೆಚ್ಚಾಗುವ ಸಾಧ್ಯತೆ ಇರುತ್ತೆ. ಸೊ ಹೀಗಾಗಿ ಮೆಟ್ರೋ ದರ ಏರಿಕೆ ಮಾಡಿರೋದ್ರಿಂದ ಮೆಟ್ರೋಗೆ ಹೋಗುವ ಜನಸಂಖ್ಯೆ ಕೂಡ ಕಡಿಮೆ ಆಗುವ ಸಾಧ್ಯತೆ ಇರುತ್ತೆ ಅನ್ನೋ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ರು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.